ನರಸಿಂಹ ನರಸಿಂಹ ನಿಂತ್ಕೋಪ್ಪ. ನನ್ನ ಮಾತು ಸ್ವಲ್ಪ ಕೇಳಪ್ಪ. ಸಂಜನಾ ನೀನು ನಿಂತೀನಿ ಆದರೂ ಎಷ್ಟೇ ಆದರೂ ಅವಳು ನಮ್ಮ ಸಾಯಿಬ್ರ ಮಗಳು. ಅವಳ ಹತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾತಾಡ. ಅವ್ಳಿಗೆ ಏನು ಮಾಡ್ಬೇಕಂತ ಚೆನ್ನಾಗಿ ಗೊತ್ತಿದೆ. ಏನು ಅಪ್ಪ ಮಗಳಿಬ್ರು ಸೇರ್ಕೊಂಡು ಆಟ ಆಡ್ತಿದಾರಾ? ನಮ್ಮ ಸಾಹೇಬ್ರು ಹೇಗೆ ಕೂತಿದಾರೆ ನೋಡೋಣ. ನನ್ನಿಂದಂತೂ ನೋಡೋಕ್ಕಾಗ್ತಿಲ್ಲ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ನೀನೀಗ ನೀನು ಹೆಂಡತಿ ಹತ್ರ ಹೋಗಿ ಜಗಳ ಆಡಿದ್ರೆ ಅವಳು ಸಾಯಿಬ್ರಿಗೆ ಫೋನ್ ಮಾಡಿ ನಿಮ್ಮ ಅಪ್ಪನ ಬಿಡಕ್ಕೆ ಹೇಳ್ತಾಳ. ನೀನು ಅವಳಿಗೆ ತೊಂದರೆ ಕೊಟ್ಟಷ್ಟು ಜಯರಾಮಣ್ಣನ ಶಿಕ್ಷೆ ಜಾಸ್ತಿ ಆಗುತ್ತೆ. ಜಯರಾಮಣ್ಣಂಗೆ ನೀನು ಮಾತ್ರೆ ಕೊಡೋದಕ್ಕೆ ನಿನ್ನ ಹತ್ರ ಏನೇನೆಲ್ಲ ಮಾಡಿಸಿದ್ರು. ಇನ್ನು ಆ ಹುಡುಗಿ ಹತ್ರ ಸ್ವಲ್ಪ ನೋಡ್ಕೊಂಡು ಮಾತಾಡಪ್ಪ. ಆಯ್ತಣ್ಣ, ಅವಳ ಜೊತೆ ಜಗಳ ಆಡಲ್ಲ. ಸಾಹೇಬ್ರ ಮುಂದೆ ನನಗಿನ್ನು ಯಾವುದು ದೊಡ್ಡದಲ್ಲ. ಸರಿ, ಬೇಗ ಹೋಗಿ ಮಾತಾಡಪ್ಪ. ಎದೋಳ ಮೇಲೆ ರಾಹುಲ್, ಯಾಕಲ್ಲೇ ನಿಂತ್ಕೊಂಡೆ? ಒಳಗ್ ಬಾ. ನನ್ನನ್ನು ಯಾಕೆ ಕರ್ಕೊಂಬಂದ್ರಿ ಅಂತ ಹೇಳಿ ಸರ್. ನನ್ನ ಪಾಡಿಗೆ ನಾನು ಸ್ಕೂಲಲ್ಲಿ ಪಾಠ ಮಾಡ್ಕೊಂಡಿದ್ದೆ. ನಿನ್ನನ್ನು ಕರ್ಸ್ಕೊಂಡಿದ್ದು ನಾನಲ್ಲ. ಇನ್ಯಾರು ಸರ್? ನಾನು. ವೆಲ್ಕಮ್ ಬ್ಯಾಕ್ ಟು ದೊಡ್ಡ ಮನೆ. ನೀವೇನು ಹೇಳ್ತಾ ಇದ್ರ ನನಗೆ ಅರ್ಥ ಆಗ್ತಿಲ್ಲ. ಒಳಗ್ ಬಾ, ಎಲ್ಲ ಅರ್ಥ ಆಗ್ತದೆ. ಒಂದಲ್ಲ ಅಂತ ಎರಡೆರಡು ಸಲ ಅವಮಾನ ಮಾಡಿ ಕಳ್ಸಿರೋ ಹತ್ರ ನನಗೇನಿದೆ ಮಾತಾಡೋಕ್ಕೆ? ಅರ್ಚನನ್ ಮದುವೆ ವಿಷಯ ಮಾತಾಡ್ಬೇಕಾಗುತ್ತೆ. ಬಾಪ ಒಳಗೆ. ಏನ್ ನೀನೊಬ್ಬನೇ ಬರ್ತಿದ್ಯಾ? ನಿಮ್ಮಪ್ಪ ಬರ್ಲಿಲ್ವಾ? ಸಾಹೇಬ್ರನ್ನ ಬಿಡ್ತಿಲ್ಲಮ್ಮ. ಏನೋ ಹೇಳ್ತಾ ಇದೀಯಾ? ಎಷ್ಟು ಕೇಳ್ಕೊಂಡ್ರೆ ಒಪ್ತಾ ಇಲ್ಲ, ಆದ್ರೂ ಬಿಡಲ್ಲ. ನನ್ನ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ನಾನು ಸಾಹೇಬ್ರನ್ನ ಕರ್ಕೊಂಡ್ ಬರ್ತೀನಮ್ಮ. ಅವ್ರಿಗೆ BP ಮಾತೆ ಆದ್ರೆ ಕೊಟ್ಟಿಯಾ? ತಗೊಂಡ್ರೆ ಅವರು? ತಗೊಂಡ್ರು. ಅವ್ರು ಆರೋಗ್ಯವಾಗಿ ತರ್ತಾನೆ? ಇಲ್ಲಮ್ಮ. ಸಂಜನಾ ಇಲ್ಲಿ ರೂಮಲ್ಲಿ ಇದ್ದಾಳ್ ಕಣೋ. ಯಾಕೆ? ಸರಿ ಬಂದೆ. ಏನಾಯ್ತು ಇವಳಿಗೆ?